ನನಗೆ ಸದಾನಂದ ಗೌಡ್ರೆ, ನಾವೆಲ್ಲ ಇವತ್ತು ಎಸ್ಪೆಷಲಿ ಬಸವರಾಜ ಬಾಬು ಇವೆಲ್ಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳಿದ್ದಾರೆ, ಎರಡೂ ಪಕ್ಷಗಳು. ಅಲ್ಲಿ ರೇವಣ್ಣೆಲ್ಲ ಕೂತಿರ್ಬೋದು, ತುಂಬಾ ಕೆಲಸ ಮಾಡಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಜೆ.ಟಿ. ದೇವೇಗೌಡರು. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಆ ಕೆಲಸ ನೀವು ಮಾಡಬೇಕು. ನಾನು ದಯಮಾಡಿ ಬೇಸರ ಮಾಡಿ ಒತ್ತಿ ಹೇಳ್ತಾ ಇದ್ದೀನಿ. ಅಶೋಕ್ನ ಜವಾಬ್ದಾರಿ ಕೊಟ್ಟಿದ್ದಾರೆ, ಬೆಂಗಳೂರು ಗ್ರಾಮಾಂತರ. ಅಶೋಕ್ ಅವರೇ, ನಮ್ಮ ಬಳಿಯ ಬಂದಿಲ್ಲ ಅಂತ ಕಾಣುತ್ತಿಲ್ಲ. ಅವರು ಸಾಮಾನ್ಯವಾಗಿ ಅವ್ರ ಸ್ವಭಾವನೇ ನಿಮ್ಮ ಹೊಣೆಗಾರಿಕೆ. ನಾನು ಕರೆದ್ರು ಒಂದಿನ ಭಾಷಣ ಮಾಡ್ತೇನೆ ಅಷ್ಟೇ, ಬೇರೆ ನನ್ನ ಹತ್ರ ಬಾಕಿ ಶಕ್ತಿ ಇಲ್ಲ. ಅದರಿಂದ ಇಷ್ಟೇ ಹೇಳಿ, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕರು, ಎರಡೂ ಪಕ್ಷ ನಿಂತಿರುವ ಅಭ್ಯರ್ಥಿಗಳು ದಯಮಾಡಿ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ವಿರೋಧ ಮಾಡ್ತಾನೆ, ಅವನ ಕೈ ಹಿಡ್ಕೊಳ್ಳೋಣ ಬೇಡಪ್ಪ. ಈ ದೇಶಕ್ಕೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಮುಂದಿನ ಅಭ್ಯುದಯಕ್ಕೆ ಅವನು ನಮ್ಮ ಶತ್ರು ಇರಲಿ, ಕೈ ಹಿಡ್ತಾನೆ. ನಮಗೇನು ಅವಮಾನ ಆಗಲ್ಲ. ದಯಮಾಡಿ ನಿಮ್ಮೆಲ್ಲಲ್ಲಿ ಮಾಧ್ಯಮ ಸ್ನೇಹಿತರು, ನಿಮಗೂ ಕೂಡ ವಿನಂತಿ ಮಾಡುತ್ತೆ, ಫಾರ್ ದ ಸೇಕ್ ಆಫ್ ದ ನೇಷನ್. ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ಒನ್ ಸ್ಟೇಟ್.